ನಿನ್ನೆ ಈ ಸುದ್ದಿ ಬಂದಾಗಲೇ ಹೇಳ್ತಾ ಇದ್ವಿ, ಅಲ್ಲಿ ನಡೆದಿರುವಂತದ್ದು ಸುಸೈಡ್ ಬಾಂಬರ್ ರೀತಿಯಲ್ಲಿ ಇತ್ತು ಅಂತ ಹೇಳಿ. ಹಾಗಾಗಿ ಅದು ಡಾಕ್ಟರ್ ಉಮರ್ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಈಗ ತಾಯಿಯ DNA ಪರೀಕ್ಷೆಯನ್ನ ಮಾಡ್ತಾ ಇದ್ದಾರೆ. ಡಾಕ್ಟರ್ ಉಮರ್ ಮೃತಪಟ್ಟಿದ್ದಾರೆ. DNA ಪರೀಕ್ಷೆಯಲ್ಲಿ ದೃಢವಾಗುತ್ತೆ. ಆತ್ಮಾಹುತಿ ಬಾಂಬ್ ದಾಳಿಯಲ್ಲಿ ಡಾಕ್ಟರ್ ಉಮರ್ ಮೃತಪಟ್ಟಿರುವಂತಹ ಶಂಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದೆಹಲಿ ಆತ್ಮಾಹುತಿ ಬಾಂಬರ್ ಡಾಕ್ಟರ್ ಉಮರ್ ಮೊಹಮ್ಮದ್ ಈಗ ಅವರ ತಾಯಿಯ DNA ಪರೀಕ್ಷೆ ಮಾಡ್ತಾ ಇದ್ದಾರೆ. ಜೊತೆಗೆ ಅವನ ಬಾಡಿ ಕೂಡ ಸಿಕ್ಕಿದೆಯಲ್ಲ, ಅದರಲ್ಲಿ ಈಗ ಮ್ಯಾಚ್ ಮಾಡಿದಾಗ ಗೊತ್ತಾಗತ್ತೆ ಏನಾಗಿತ್ತು ಅಂತ ಹೇಳಿ. ಕಾರಣ ಇವರೆಲ್ಲ ಯಾವ ರೀತಿಯಾಗಿ ನಟೋರಿಯಸ್ಗಳಾಗಿದ್ದು, ಹೇಗೆ ಯಾವ ರೀತಿಯಾಗಿ ಪ್ಲಾನ್ ಮಾಡ್ಕೊಂಡಿದ್ರು ಅಂತ ಹೇಳಿ. ನಾನು ಹೇಳೋದು, ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಒಬ್ಬ ಕುತ್ಕೊಂಡ್ಬಿಟ್ಟು ಏನೋ ಹಾಕಿದ ಅಂತ ಹೇಳಿಬಿಟ್ಟು ಇಡೀ ಪೊಲೀಸ್ ಸ್ಟೇಷನ್ಗೆ ಬೆಂಕಿಯನ್ನು ಹಚ್ಕೊಂಡು ಓಡಾಡುವಂಥವ್ರು ಇದ್ದೀರಲ್ಲ, ಇಡೀ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಕ್ಕೆ ಹೋಗ್ತೀರಾ, ಪೊಲೀಸ್ ಕಾರ್ಗಳಿಗೆಲ್ಲ ಬೆಂಕಿ ಹಚ್ತಿರಲ್ಲ, ಈಗ ಮಾಡಿ ಇಂಥವ್ರನ್ನ ನಮ್ಮ ಹ್ಯಾಂಡ್ ಓವರಿಗೆ ಮಾಡಿ. ನಮ್ಮ ಸಮುದಾಯಕ್ಕೆ ಇಂಥವ್ರು ಕೆಟ್ಟ ಹೆಸರು ತರ್ತಾ ಇದ್ದಾರೆ, ಇಂಥವ್ರು ನಮ್ಮ ಕೈಯಾಗಿ ಕೊಡಿ, ನಾವೇ ಇವ್ರನ್ನ ಮಟ್ಟ ಹಾಕ್ತೀವಿ, ನಾವು ಇವ್ರಿಗೇನು ಶಿಕ್ಷೆ ಕೊಡಬೇಕು ನಾವೇ ಕೊಡ್ತೀವಿ ಅಂತೇಳಿ ಒಬ್ಬರಾದ್ರೂ ದೊರೆಯತ್ರಪ್ಪ. ಹೇಳಿದ ತಕ್ಷಣ ಇವ್ರು ನೋಡಿ ಮುಸ್ಲಿಂ ವಿರೋಧಿಗಳು ಅಂತ ಮಾತನಾಡ್ತೀರಾ. ಯಾಕೆ? ಇದನ್ನು ಹೇಳಿದ ತಕ್ಷಣ ಕೋಪ ಬರುತ್ತೆ ನಿಮಗೆ. ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೋ ಹಾಕಿದ್ದಕ್ಕೋಸ್ಕರ, ನೀವು ನಂಬುವಂಥ ದೇವರ ವಿಚಾರದಲ್ಲಿ ಯಾರೋ ಹಾಕಿದ್ರು ಅನ್ನೋ ಮಾತ್ರಕ್ಕೋಸ್ಕರ ಇಡೀ ಬೆಂಕಿ ಹಚ್ಕೊಂಡು ಹೋರಾಟವನ್ನು ಮಾಡ್ಕೊಂಡು ಕಂಡು ಮನೆಗೆಲ್ಲ ಕಲ್ಲನ್ನು ಎಸ್ಕೊಂಡು ಪೊಲೀಸ್ ವಾಹನಗಳಿಗೆ ಬೆಂಕಿ ಹಚ್ಕೊಂಡು ಪೊಲೀಸ್ ಸ್ಟೇಷನಿಗೆ ನುಗ್ಕೊಂಡು ಹೋಗ್ತಿರಲ್ಲ. ಈಗ ದೇಶದಲ್ಲಿ ಬೆಂಕಿ ಹಚ್ಚಬೇಕು, ಸ್ಫೋಟಗೊಳಿಸಬೇಕು ಅಂತ ಹೇಳಿ ಹೋಗ್ತಾ ಇದ್ದಾರಲ್ಲಿ ನಟೋರಿಯಸ್ಗಳು. ಇವರೆಲ್ಲ ನಮಗೆ ಸೇರಿದಂಥವ್ರು, ಇವರನ್ನ ನಾವೇ ಮಟ್ಟ ಹಾಕ್ತೀವಿ, ನಮ್ಮ ಸಮುದಾಯಕ್ಕೆ ಕೆಟ್ಟ ಹೆಸರು ತರ್ತಾ ಇದ್ದಾರೆ ಅಂತ ಹೇಳಿ ಧ್ವನಿ ಎತ್ತಿ ನೋಡೋಣ. ತಾಕತ್ತಿದ್ರೆ ಆ ವಿಚಾರದಲ್ಲಿ ಧ್ವನಿ ಎತ್ತಿ ಮಾತನಾಡಕ್ಕೂ ಆ ವಿಚಾರದಲ್ಲಿ ಗಟ್ಟಿತನ ಬೇಕು. ನೇರವಾಗಿ ಹೇಳ್ತೀವಿ, ಕೇಳಿಸ್ಕೊಳ್ಳಿ. ಈ ವಿಚಾರದಲ್ಲಿ ಬಂದು ಕೇಳಿ ನೋಡೋಣ. ನಮ್ಮ ಕೈಗೆ ಹ್ಯಾಂಡ್ ಓವರ್ ಮಾಡಿ ಇಂಥವರೆಲ್ಲ ಅಂತ ಹೇಳಿ ನೋಡೋಣ. ಒಬ್ಬರಿಗಾದರೂ ಆ ತಾಕತ್ತಿದೆಯಾ ಅಂತ ಹೇಳಿ. ಅವಾಗ ಮೆಚ್ಚುತ್ತೇನೆ ನಿಮ್ಮನ್ನ. ನನ್ನ ಸಹೋದ್ಯೋಗಿ ಪ್ರಕಾಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪ್ರಕಾಶ್, ಈಗ ನಿನ್ನೆನೇ ಈ ವಿಚಾರದಲ್ಲಿ ಆರಂಭದಲ್ಲಿ ಸುದ್ದಿ ಬರ್ತಾ ಇದ್ದಂಥ ಸಂದರ್ಭದಲ್ಲಿ CNG ಬ್ಲಾಸ್ಟು ಅಂತೆಲ್ಲ ಇತ್ತು. ಬಟ್ ಅಲ್ಲಿ ಬಿದ್ದಿರುವಂಥ ಬಾಡಿಯನ್ನು ನೋಡ್ತಾ ಇದ್ರಿ, ಇದು ಯಾವುದೋ ಸುಸೈಡ್ ಬಾಂಬರ್ ಥರ ಇದೆ ಅಂತ ಅನಿಸ್ತಾ ಇದ್ದಿದ್ದು ಸ್ಪಷ್ಟವಾಗಿ. ಬಟ್ ಕ್ಲಾರಿಫಿಕೇಶನ್ ಇಲ್ಲೇ ಇರೋದಕ್ಕೆ ಹೇಳ್ತಾ ಇರಲಿಲ್ಲ ಆ ವಿಚಾರದಲ್ಲಿ. ಬಟ್ ಈಗ ಈ ವೈದ್ಯರ ಸಂಪರ್ಕದಲ್ಲಿರುವಂಥವರೇ ಇದೊಂದು ಪ್ಲ್ಯಾನನ್ನು ಮಾಡಿಕೊಂಡು, ಅಂದರೆ ಆಚೆ ಈಚೆ ಅಲ್ಲಿ ಇಲ್ಲಿ ಕೆಲಸ ಮಾಡುವಂಥವ್ರು ಇದ್ದುಬಿಟ್ರೆ ತಗಲಾಕೊಂಡು ಬಿಡ್ತೀವಿ, ವೈದ್ಯ ವೃತ್ತಿಯಲ್ಲಿ ಇದ್ದುಬಿಟ್ರೆ ಯಾರು ಏನು ಅನುಮಾನನೇ ಬರೋದಿಲ್ಲ ಅನ್ನೋ ನೀತಿಯಲ್ಲಿ ನಟೋರಿಯಸ್ಗಳು, ಡಾಕ್ಟರ್ಸ್ಗಳು ಇವರೆಲ್ಲ ಇಲ್ಲಿ ಕಾಣಿಸ್ಕೊಳ್ತಾ ಇರುವಂಥವ್ರು. ಎಲ್ಲರನ್ನೂ ಹೇಳ್ತಾ ಇಲ್ಲ. ಆದರೆ ಇಂಥವ್ರು ಈಗ DNA ಪರೀಕ್ಷೆಯಲ್ಲಿ ಗೊತ್ತಾದರೆ ಏನು ಮಾಡಬೇಕು? ಆಮೇಲೆ ಕೆಲವು ವಿಚಾರಗಳಲ್ಲಿ ಮಾತ್ರ ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಮಾಡೋಕ್ಕೆ ಬರ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ನಮಗೆ ಅವಮಾನ ಆಯಿತು ಅಂಥೇಳಿ. ಈಗ ಇಂಥವರಿಂದ ಸಮುದಾಯಕ್ಕೆ ಅವಮಾನ ಆಗುತ್ತೆ ಅಂತಂದಾಗ ನಮಗೆ ಹ್ಯಾಂಡ್ ಓವರ್ ಮಾಡಿ ಇವರನ್ನು ನಾವು ಹೊಡೆದಾಕ್ತೀವಿ ಅನ್ನುವಂಥ ಮಾತು ಯಾರ್ದು ಬರೋದಿಲ್ಲಲ್ಲ ಈ ವಿಚಾರದಲ್ಲಿ. ನೋಡಿ, ಇಲ್ಲಿ ಸಮುದಾಯ ಅನ್ನೋದಕ್ಕಿಂತ ಅವರ ವ್ಯಕ್ತಿತ್ವ ಎಷ್ಟು ಕ್ರೂರವಾಗಿದೆ, ಅವರ ಮನಸ್ಥಿತಿ ಎಷ್ಟು ಕ್ರೂರವಾಗಿದೆ ಅನ್ನುವಂಥದ್ದು. ಈಗ ಅಮಾಯಕ ಜೀವಗಳನ್ನ ಬಲಿ ತೆಗೆದುಕೊಳ್ಳುವಂಥದ್ದು, ಡಿವೈಡ್ ಮಾಡಕ್ ಆಗೋದಿಲ್ಲ. ಮಾನಸಿಕತೆ ಪ್ರಕಾಶ್, ಅದನ್ನ ಡಿವೈಡ್ ಮಾಡಕ್ ಆಗೋದಿಲ್ಲ. ಅದನ್ನ ಡಿವೈಡ್ ಮಾಡುವಂತ ಪರಿಸ್ಥಿತಿ ಇದ್ರೆ ಯಾವಾಗ ಡಿವೈಡ್ ಆಗ್ತಾ ಇತ್ತು. ಅದನ್ನು ಡಿವೈಡ್ ಮಾಡಬೇಕಾಗಿರುವಂಥದ್ದು ಆ ಸಮುದಾಯದಲ್ಲಿರುವಂಥವ್ರು. ಕಾರಣ ನಿಮಗೆ ಕಾಣಿಸ್ಕೊಳ್ಳುವಂಥ ಈ ನಟೋರಿಯಸ್ಗಳು ಆ ಸಮುದಾಯದಲ್ಲಿರುವಂಥವರೇ ಕಾಣಿಸ್ಕೊಳ್ತಾರೆ. ಹಾಗಾಗಿ ಈ ಉತ್ತರವನ್ನು ಕೊಡಬೇಕಾಗಿದ್ದು ಆ ಸಮುದಾಯ. ಬೇರೆ ಸಂದರ್ಭದಲ್ಲೆಲ್ಲ ಪೊಲೀಸ್ ಸ್ಟೇಷನಿಗೆ ಬೆಂಕಿ ಹಚ್ಕೊಂಡು ಪೊಲೀಸ್ ವಾಹನಗಳಿಗೆ ಬೆಂಕಿ ಹಚ್ಕೊಂಡು ಓಡಾಡುವಂಥವ್ರು ಈ ವಿಚಾರದಲ್ಲಿ ಧ್ವನಿ ಎತ್ತಬೇಕು, ಇಂಥವರ ವಿಚಾರದಲ್ಲಿ ಧ್ವನಿ ಎತ್ತಬೇಕು ಅಲ್ವಾ? ಖಂಡಿತವಾಗ್ಲೂ ಕೂಡ ನೋಡಿ, ಕೆಲವೊಂದು ಧರ್ಮಗುರುಗಳು ಕೂಡ ಈ ಒಂದು ವೈದ್ಯರ ಸಂಪರ್ಕದಲ್ಲಿದ್ದರು. ಸೊ ಆದಿಲ್ ಮತ್ತು ಮುಜಾಮಿಲ್ ಏನಿದ್ರು, ಅವರಿಬ್ಬರಿಗೂ ಕೂಡ ಓರ್ವ ಧರ್ಮಗುರು ಕೂಡ ಆತನ ಸಂಪರ್ಕದಲ್ಲಿದ್ದ. ಸೊ ಧರ್ಮಗುರುಗಳೇ ಅವರಿಗೆ ಬೋಧನೆಯನ್ನು ಮಾಡ್ತಾರೆ ಅಂತ ಅಂದಮೇಲೆ ಇವರೆಲ್ಲರದ್ದು ಕೂಡ ಒಂದೇ ಮನಸ್ಥಿತಿ ಮತ್ತು ಭಯೋತ್ಪಾದನೆ ಮತ್ತು ಈ ರೀತಿಯ ಉಗ್ರವಾದ ಕೃತ್ಯಗಳಿಗೆ ಇವರೆಲ್ಲರೂ ಕೂಡ ಒಂದು ಪ್ಲಾನನ್ನು ಮಾಡ್ಕೊಂಡಿರ್ತಾರೆ. ಅಮಾಯಕರ ರಕ್ತವನ್ನು ನೋಡುವಂಥದ್ದು, ಜೊತೆಗೆ ಒಂದು ರೀತಿಯಲ್ಲಿ ಭಯದ ವಾತಾವರಣ ಸೃಷ್ಟಿ ಮಾಡುವಂಥದ್ದು, ಆ ರೀತಿಯ ತೀರಾ ಕೆಟ್ಟ ಮನಸ್ಥಿತಿ ಈ ಒಂದು ಧರ್ಮ ಗುರುಗಳಿಗೂ ಕೂಡ ಇದೆ. ಮತ್ತು ಅವರ ಅಧೀನದಲ್ಲಿ ಏನು ಕಲಿಕೆಯನ್ನು ಮಾಡ್ತಾರೆ ಅವ್ರಿಗೂ ಕೂಡ ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ನೋಡಿ, ಯಾವಾಗ ಈ ಒಂದು ಸ್ಫೋಟದ ಪ್ರಕರಣ ಬೆಳಕಿಗೆ ಬಂತು, ಯಾವಾಗ ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಏನು ಮುನ್ನೆಲೆಗೆ ಬಂತು, ಅಲ್ಲಿ ಒಂದು ಅನುಮಾನಗಳು ಕಾಡ್ತಾ ಇತ್ತು. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಸ್ಫೋಟ ಆಗಿದೆ ಅಂದರೆ ಏನಾದರೂ ಸ್ಫೋಟಕ ವಿಚಾರಗಳು ಮತ್ತು ಅಥವಾ ಈ ಒಂದು ಉಗ್ರವಾದದ ಕೃತ್ಯನೇ ಇರ್ಬೋದು ಅನ್ನುವಂತಹ ಅನುಮಾನಗಳು ಅಂದರೆ ಕಡಿಮೆ ಸಮಯದಲ್ಲೇ ಗೊತ್ತಾಗ್ತಾ ಹೋಯಿತು. ಆದರೆ ಅಧಿಕೃತವಾಗಿ ಅಲ್ಲಿ ಯಾವ ವಸ್ತುಗಳು ಪತ್ತೆಯಾದವು ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ಸೊ ಅದಾದ ಬಳಿಕ ಕೆಲವು ಗಂಟೆಗಳ ಅಂತರದಲ್ಲೇ ಇಲ್ಲಿ ಸ್ಫೋಟಕಗಳನ್ನು ತುಂಬಿಸ್ಕೊಂಡು ಬಂದಿದ್ರು ಆ ಕಾರ್ನಲ್ಲಿ ಅನ್ನುವಂಥದ್ದು ಗೊತ್ತಾಯಿತು. ಸೊ ಯಾವಾಗ ಈ ಒಂದು ವಿಚಾರ ಗೊತ್ತಾಯಿತು, ಇದು ಪಕ್ಕಾ ಪ್ರೀ ಪ್ಲಾನ್ಡ್ ಮತ್ತು ಉಗ್ರವಾದದ ಕೃತ್ಯ, ಉಗ್ರ ಸಂಘಟನೆಗಳು ಇದರ ಹಿಂದೆ ಇದೆ. ಸೊ ಅವರ ಒಂದು ಪ್ಲಾನ್ನಂತೆ ಈ ಒಂದು ಸ್ಫೋಟವನ್ನು ಮಾಡಲಾಗಿತ್ತು ಅನ್ನುವಂಥದ್ದು ಕೂಡ ಗೊತ್ತಾಯಿತು.
ಮುಖ್ಯವಾಗಿ ಇಲ್ಲಿ ವೈದ್ಯರು ಮೇನ್ ರೋಲ್ ಅಲ್ಲಿ ಇದ್ದಾರೆ, ಅಂದ್ರೆ ಫ್ರಂಟ್ ಲೈನ್ ಅಲ್ಲಿ ಇದ್ದಾರೆ. ನಿನ್ನೆ ಬೆಳಿಗ್ಗೆ ಸುಮಾರು 4 ವೈದ್ಯರು ವಶಕ್ಕೆ ಅಂದ್ರೆ ಸಿಕ್ಕಿ ಬಿದ್ದಿದ್ರು. ಅದಾದ ಬಳಿಕ ಒಂದಿಷ್ಟು ವೈದ್ಯರು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಿದ್ರು. ಸಿಕ್ಕಂತಹ ವೈದ್ಯರ ಬಳಿ ಸುಮಾರು ಕೆಜಿಯ ಸ್ಫೋಟಕಗಳು, ರೈಫಲ್ಸ್ಗಳು ಮತ್ತೆ ಜೀವಂತ ಗುಂಡುಗಳು ಕೂಡ ಪತ್ತೆಯಾಗಿದ್ದು. ಸೊ ಪತ್ತೆಯಾಗಿ ಅವರನ್ನ ವಿಚಾರಣೆಗೆ ಒಳಪಡಿಸಿ ಅವರ ಒಬ್ಬೊಬ್ಬರಿಂದನೇ ಮಾಹಿತಿಯನ್ನು ಕಲೆ ಹಾಕುವಂಥ ಸಂದರ್ಭದಲ್ಲಿ ಇದರ ನೆಟ್ವರ್ಕ್ ಎಲ್ಲಿ ತನಕಲೂ ಕೂಡ ಹಬ್ಬಿತ್ತು ಅನ್ನೋಂಥದ್ದು ಕೂಡ ಗೊತ್ತಾಯಿತು. ಸೊ ಈಗ ಬಂಧಿತ ಆಗಿರುವಂಥ ಶಂಕಿತ ಉಗ್ರರು ಏನಿದ್ದಾರೆ, ಶಂಕಿತ ಅಲ್ಲ ಇವರು ಉಗ್ರರೇ. ಸೊ ಇವರ ಸಂಪರ್ಕದಲ್ಲಿ ಈಗ ಯಾರು I-20 ಕಾರನ್ನು ಡ್ರೈವ್ ಮಾಡ್ಕೊಂಡು ಬಂದಿದ್ನಲ್ಲ, ಸೊ ಮೊಹಮ್ಮದ್ ಉಮರ್ ಆತ ಕೂಡ ಸಂಪರ್ಕದಲ್ಲಿ ಇದ್ದ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಉಮರ್ನ ಸಂಪರ್ಕದಲ್ಲಿ ಸಜ್ಜದ್ ಮೊಹಮ್ಮದ್ ಆತ ಕೂಡ ಈ ಪುಲ್ವಾಮಾದ ನಿವಾಸಿ, ಆತ ಕೂಡ ಡಾಕ್ಟ್ರೇ. ಸೊ ಎಲ್ಲರೂ ಕೂಡ ಡಾಕ್ಟ್ರಿಗೆ ಒಬ್ಬರಿಂದ ಒಬ್ಬರಿಗೆ ಇಲ್ಲಿ ಸಂಪರ್ಕ ಇತ್ತು. ಅವರೇ ಆ ಸಂಪರ್ಕದ ಮೇರೆಗೆ ಏನೆಲ್ಲ ಸ್ಫೋಟವನ್ನು ಮಾಡಬೇಕು, ಯಾವುದೆಲ್ಲ ಜಾಗಗಳನ್ನು ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋಂಥದ್ದು ಕೂಡ ಒಂದು ಚರ್ಚೆ ಕೂಡ ಆಗಿತ್ತು ಅನ್ನುವಂತಹ ಪ್ರಾಥಮಿಕ ಮಾಹಿತಿಯಲ್ಲಿ ಗೊತ್ತಾಗ್ತಾ ಇದೆ. ಸೊ ಹೀಗೆ ಒಂದಕ್ಕೊಂದು ನೆಟ್ವರ್ಕ್ ಹಬ್ತಾ ಇದೆ. ಸೊ ಯಾರು 4 ವೈದ್ಯರು ನಿನ್ನೆ ಅರೆಸ್ಟ್ ಆಗಿದ್ರು, ಅವರಿಂದ ಸಾಕಷ್ಟು ಮಹತ್ವದ ವಿಚಾರಗಳು ಕೂಡ ಗೊತ್ತಾಗಿದೆ. ಅವರು ಉಳಿದುಕೊಳ್ಳುವಂತಹ ಜಾಗಗಳು ಪ್ರಮುಖವಾಗಿ ಬಾಡಿಗೆ ಮನೆಗಳನ್ನೇ ಮಾಡಿದ್ರು. ಅಂದರೆ ಡಾಕ್ಟರ್ ಆದಿಲ್ ಏನಿದ್ದ ಆತ 2 ಬಾಡಿಗೆ ಮನೆಗಳನ್ನು ಮಾಡಿದ್ದ, ಮತ್ತು ಮುಜಾಮಿಲ್ ಕೂಡ ಬಾಡಿಗೆ ಮನೆ ಮಾಡಿದ್ದ. ಆತ ಉಳಿದುಕೊಳ್ಳುವಂತಹ ಆ ನಿವಾಸಗಳಲ್ಲಿ ಪರ್ಸನಲ್ ಲಾಕರ್ಗಳನ್ನು ಕೂಡ ಇಟ್ಕೊಂಡಿದ್ರು. ಅದರಲ್ಲಿ ಒಂದಿಷ್ಟು ಶಸ್ತ್ರಾಸ್ತ್ರಗಳು, ಸ್ಫೋಟಕಗಳು ಕೂಡ ಪತ್ತೆಯಾಗಿದ್ವು. ಇದೆಲ್ಲವೂ ಕೂಡ ಮೊದಲೇ ಪ್ಲಾನನ್ನು ಮಾಡಿಕೊಂಡಿದ್ರು ಅನ್ನುವಂಥದ್ದಕ್ಕೆ ಇದೆಲ್ಲವೂ ಕೂಡ ಸಾಕ್ಷಿ. ಜೀವಂತವಾಗಿ ಗುಂಡುಗಳು ಮತ್ತು ಶಸ್ತ್ರಾಸ್ತ್ರಗಳು ಪತ್ತೆಯಾಗುತ್ತೆ ಅಂದರೆ ಸೊ ಇವರು ಬೇರೆ ಬೇರೆ ಆಯಾಮಗಳಲ್ಲಿ ವಿಧ್ವಂಸಕ ಕೃತ್ಯಗಳನ್ನು ನಡೆಸೋದಕ್ಕೆ ಒಂದಿಷ್ಟು ಸ್ಪಾಟ್ಗಳನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಅದರ ಜೊತೆಗೆ ಈಗ ಹರಿಯಾಣ ಮತ್ತು ಉತ್ತರ ಪ್ರದೇಶ ಮತ್ತು ಜಮ್ಮು ಕಾಶ್ಮೀರದ ಒಂದಿಷ್ಟು ಪ್ರದೇಶಗಳು, ಆ ಪ್ರದೇಶಗಳನ್ನು ಕೂಡ ಆಯ್ಕೆ ಮಾಡಿಕೊಳ್ಳಲಾಗ್ತಾ ಇತ್ತು. ಅದರ ಬಗ್ಗೆ ಕೂಡ ಒಂದಿಷ್ಟು ಫೋನ್ ಸಂಪರ್ಕದಲ್ಲಿ ಮಾತನಾಡಿಕೊಳ್ತಾ ಇದ್ರು ಅನ್ನುವಂಥದ್ದು ಕೂಡ ಗೊತ್ತಾಗಿದೆ. ಇನ್ನು ಡಾಕ್ಟರ್ ಮುಜಾಮಿಲ್ ಏನಿದ್ದಾನೆ ಆತನ ಒಂದು ಮೊಬೈಲನ್ನು ವಶಕ್ಕೆ ಪಡೆದು ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಈಗ ಪಾಕಿಸ್ತಾನದ ಒಂದಿಷ್ಟು ಮೊಬೈಲ್ ನಂಬರ್ಗಳು ಇರೋದು ಕೂಡ ಪತ್ತೆಯಾಗಿದೆ. ಸೊ ಆ ಪಾಕಿಸ್ತಾನದ ನಂಬರ್ಗಳು ಎಲ್ಲಿಯದ್ದು, ಯಾರದ್ದು, ಆ ನಂಬರ್ಗಳು ಪತ್ತೆಯಾಗಿರುವಂಥ ನಂಬರ್ಗಳೇನಿದ್ದಾವೆ ಅದು ಏನಾದರೂ ಉಗ್ರ ಸಂಘಟನೆಗೆ ಸೇರಿದಂತಹ ಮುಖಂಡರುಗಳ ನಂಬರ್ಗಳ ಅಥವಾ ಆ ಸಂಘಟನೆಯಲ್ಲಿ ತೊಡಗಿದಂಥವರ ನಂಬರ್ಗಳ ಅನ್ನುವಂಥದ್ರ ಬಗ್ಗೆ ಕೂಡ ಈಗ ತನಿಖೆ ನಡೀತಾ ಇದೆ. ಈಗ ನಿಷೇಧಿತ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಮುಖಂಡರ ಜೊತೆ ನೇರ ಸಂಪರ್ಕವನ್ನು ಕೂಡ ಹೊಂದಿದ್ರು ಈ ಒಂದು ವೈದ್ಯರು. ಪ್ರಮುಖವಾಗಿ ಈ ಶಾಹಿದ್ ಏನಿದ್ದಾರೆ ಲಕ್ನೋ ಮೂಲದ ವೈದ್ಯಕಿ. ಸೊ ಈಕೆ ನೇರವಾಗಿ ಈ ಒಂದು ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ದರು. ಆಗಾಗ ಫೋನಲ್ಲಿ ಕೂಡ ಮಾತನಾಡ್ತಾ ಇದ್ರು. ಸೊ ಇಲ್ಲಿನ ಬೆಳವಣಿಗೆಗಳ ಬಗ್ಗೆ, ಇಲ್ಲಿನ ಸಂಚಿನ ಬಗ್ಗೆ ಕೂಡ ಮಾತನಾಡ್ತಾ ಇದ್ರು ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿದ್ದಾವೆ. ಅದರ ಜೊತೆಗೆ ಆಕೆಯ ಸ್ವಿಫ್ಟ್ ಕಾರ್ನಲ್ಲಿ ಶಸ್ತ್ರಾಸ್ತ್ರಗಳು ಮತ್ತು AK-47 ರೈಫಲ್ ಕೂಡ ಪತ್ತೆಯಾಗಿತ್ತು. ಅದನ್ನು ಪೊಲೀಸರು ಕೂಡ ವಶಕ್ಕೆ ಪಡೆದಿದ್ರು. ಭಾರತದ ನೆಲದಲ್ಲಿ ಒಂದಿಷ್ಟು ಭಾರತದ ಯುವಕ ಯುವತಿಯರಿಗೆ ಭಯೋತ್ಪಾದನೆಯ ಮತ್ತು ಉಗ್ರವಾದದ ಒಂದು ಪಾಠವನ್ನು ತಲೆಗೆ ತುಂಬಿ ಅವರನ್ನು ಕೂಡ ಈ ಒಂದು ಭಯೋತ್ಪಾದಕ ಕೃತ್ಯಗಳಿಗೆ ಬಳಸ್ಕೊಳ್ಳೋದಕ್ಕೆ ಆಕೆಯನ್ನು ಭಾರತದ ನೆಲದಲ್ಲೇ ಇದ್ಕೊಂಡು ಆಕೆಗೂ ಕೂಡ ಒಂದು ಬೋಧನೆಯನ್ನು ಮಾಡ್ತಾ ಇದ್ರು. ಇಡೀ ಭಾರತದ ಉಸ್ತುವಾರಿಯನ್ನು ಆಕೆಗೆ ಈ ಒಂದು ಉಗ್ರ ಸಂಘಟನೆ ಕೂಡ ಕೊಟ್ಟಿತ್ತು ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಹೀಗೆ ತನಿಖೆ ಹಲವು ಆಯಾಮಗಳಲ್ಲಿ ಸಾಗ್ತಾ ಇದೆ. ಸೊ ಹಲವು ಆಯಾಮಗಳಲ್ಲಿ ಸಾಗ್ತಾ ಇರುವಂಥ ತನಿಖೆಯಲ್ಲಿ ಒಂದೊಂದೇ ಸ್ಫೋಟಕ ವಿಚಾರಗಳು, ಸತ್ಯಗಳು ಕೂಡ ಬಯಲಿಗೆ ಬರ್ತಾ ಇದೆ. ಅರುಣ್ ಬಡಿಗೇರ್. ಓಕೆ ಪ್ರಕಾಶ್ ಶ್ರೀರಾಮ್ಪುರ್, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀನಿ. ಈ ವಿಚಾರದಲ್ಲಿ ಬಹುದೊಡ್ಡದಾಗಿ ಕಾಡುವಂಥ ಪ್ರಶ್ನೆಗಳು ಈಗ ಅನೇಕ ರೀತಿಯಲ್ಲಿದೆ. ನೋಡಿ, ಭಯೋತ್ಪಾದಕರು ಮತ್ತು ಮುಸ್ಲಿಮರ ಜೊತೆ ಕಂಪೇರ್ ಮಾಡಬೇಡಿ ಅಂತ ಹೇಳ್ತಾರೆ. ಆದರೆ ಇಲ್ಲಿ ನಾನು ಯಾಕೆ ಕಂಪೇರ್ ಮಾಡ್ತೀನಿ ಅಂತಂದರೆ, ಬೇರೆ ಸಂದರ್ಭಗಳಲ್ಲಿ ಆಗಿರುವಂಥ ಕೇಸ್ಗಳಲ್ಲಿ ನೀವು ಧ್ವನಿಯನ್ನು ಎತ್ಕೊಂಡು ಹೋರಾಟವನ್ನು ಮಾಡ್ಕೊಂಡು ಬರ್ತೀರಾ, ಪೊಲೀಸ್ ಸ್ಟೇಷನ್ಗಳಿಗೆಲ್ಲ ಬೆಂಕಿ ಹಚ್ಚುವಂಥ ಕೆಲಸ ನಡೆಸುತ್ತೆ, ವಾಹನಗಳಿಗೆ ಬೆಂಕಿ ಹಚ್ಚುವಂಥ ಕೆಲಸ ನಡ್ತೀರಾ. ಯಾಕೆ? ಯಾವನೋ ಒಬ್ಬನು ಸೋಷಿಯಲ್ ಮೀಡಿಯಾ ಹಾಕ್ತಾನೆ, ತಲೆ ಕೆಟ್ಟವನು, ಅವನಿಗೋಸ್ಕರ ನೀವು ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡ್ಕೊಂಡು ನಾವೆಲ್ಲ ಒಂದು ಅಂತ ಬರ್ತಿರಲ್ಲ. ಈಗ ಅದೇ ಒಂದಾಗಿರುವಂಥವ್ರು ಇಡೀ ದೇಶದಲ್ಲಿ, ಈ ದೇಶ ನಿಮ್ಮದಲ್ವ ಹಾಗಿದ್ದಾಗ ಬೇರೆ ಸಂದರ್ಭದಲ್ಲಿ ಹಮಾರಾ ದೇಶ ಅಂತ ಹೇಳ್ತೀರಾ, ಈಗ ಹಮಾರಾ ಮುಲ್ಕ್ ಅಂತ ಹೇಳ್ತೀರಾ. ಈಗ ಈ ದೇಶದಲ್ಲಿರುವಂಥವ್ರಿಗೆ ರಕ್ತವನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತಾರಲ್ಲ ಇವರು, ಬಾಂಬ್ ಸ್ಫೋಟ ಮಾಡೋ ಮೂಲಕವಾಗಿ. ಇಂಥವರನ್ನ ನಮ್ಮ ಕೈಯಲ್ಲಿ ಕೊಡಿ, ನಾವು ತೋರಿಸ್ತೀವಿ ಅಂತೇಳಿ ಒಬ್ಬರಾದರೂ ಮಾತಾಡ್ರಪ್ಪ ನೋಡೋಣ ಅಂತ ನನ್ನ ಮಾತು.
ನೋಡ ಒಬ್ಬರಾದ್ರೂ ಮಾತಾಡಿ ವಿಚಾರದಲ್ಲಿ. ಯಾರಿದ್ದೀರಾ? ಲೀಡರ್ಶಿಪ್ ಎಲ್ಲ ತೊಗೊಂಡು ಬರ್ತೀರಲ್ಲ, ಮಾತಾಡಿ ನೋಡೋಣ. ನೀವು ಒಗ್ಗಟ್ಟಾಗದೇ ಇದ್ರೆ ಇಂಥವ್ರ ಮಟ್ಟ ಹಾಕಕ್ಕಾಗೋದಿಲ್ಲ.